ನನ್ನನ್ನು ತುಸಹೆಳೆ. ಜೇಷಾಮ್ ಜಬದೊರೆ. ಅಧ್ಯಾಯ 17. ನನ್ನನ್ನು ತುಸಹೆಳೆ, ನಿನ್ನ ಹಿಂದೆ ಓಡಿ ಬರುವೆವು. ಪರಮಗೀತ 1:4. ನನ್ನನ್ನು ತುಸಹೆಳೆ, ನನ್ನನ್ನು ನಿನ್ನ ಬಳಿ ಎಳೆದುಕೋ ಎಂದು ಪ್ರಾರ್ಥಿಸುವುದು ಎಂಥ ಉತ್ತಮವಾದ ಪ್ರಾರ್ಥನೆಯಲ್ಲವೇ? ಹೌದು, ಜೀವನವೆಂಬುದು ಪಾಪಕ್ಕೂ ಪರಿಶುದ್ಧತೆಗೂ ಮಧ್ಯ ನಡೆಯುವ ಒಂದು ಎಳೆದಾಟದ ಹೋರಾಟವಾಗಿದೆ. ಸೈತಾನನು ಲೋಕದ ಆಶೆಗಳನ್ನು ತೋರಿಸಿ ಜನರನ್ನು ತನ್ನ ಕಡೆಗೆ ಎಳೆಯುತ್ತಾನೆ. ಕರ್ತನಾದರೋ ತನ್ನ ಪ್ರೀತಿ, ಕಾರುಣ್ಯ, ರಕ್ಷಣೆ, ಪರಲೋಕ ಇವುಗಳನ್ನು ತೋರಿಸಿ ತನ್ನೆಡೆಗೆ ತಿರುಗಿಸಿಕೊಳ್ಳುವನು. ಈ ಎರಡು ಮಹಾದೊಡ್ಡ ಶಕ್ತಿಗೆ ಮಧ್ಯದಲ್ಲಿ ಮಾನವನು ಯಾವುದನ್ನು ಬಯಸುತ್ತಾನೆ, ಆ ದಾರಿಯಲ್ಲಿ ಅವನು ಎಳೆಯಲ್ಪಟ್ಟು ಹೋಗುತ್ತಾನೆ. ಶಾಲೆಗಳಲ್ಲಿ ಹಗ್ಗ ಎಳೆಯುವ ಆಟವನ್ನು ನೋಡಿದ್ದೇವೆ. ಹಗ್ಗದ ಒಂದು ತುದಿಯನ್ನು 10 ಮಂದಿ ಹಿಡಿದುಕೊಳ್ಳುವರು, ಮತ್ತೊಂದು ಕೊನೆಯನ್ನು 10 ಮಂದಿ ಹಿಡಿದುಕೊಂಡು ಎಳೆಯುವರು. ಕೊನೆಯಲ್ಲಿ ಹಗ್ಗವನ್ನು ಯಾರು ತಮ್ಮ ಪಕ್ಕವಾಗಿ ಎಳೆದುಕೊಳ್ಳುವರೋ ಅವರೇ ಜಯ ಹೊಂದುವರು. ಆ ಹಗ್ಗವೇ ನಮ್ಮ ಆತ್ಮ. ನಮ್ಮ ಮನಸ್ಸು ಕರ್ತನೆಡೆಗೆ ಎಳೆಯಲ್ಪಡುವುದಾದರೆ, ಪರಿಶುದ್ಧತ್ವವನ್ನು ಕುರಿತು ಆಕಾಂಕ್ಷೆ ಇರುವುದಾದರೆ, ನಮ್ಮ ಕಣ್ಣುಗಳಲ್ಲಿ ಕರ್ತನ ಬರೋಣವನ್ನು ಕುರಿತು ದರ್ಶನವಿರುವುದಾದರೆ ಜಯ ನಮಗೆ. ನನ್ನನ್ನು ಎಳೆದುಕೋ ಎಂದು ನಾವು ಪ್ರಾರ್ಥಿಸುವಾಗ ಕರ್ತನ ಕಲ್ವಾರಿಯ ಪ್ರೀತಿ ನಮ್ಮನ್ನು ಆತನ ಕಡೆಗೆ ಎಳೆದುಕೊಳ್ಳುವುದು. ಒಂದು ಸಾರಿ ನದಿಯಲ್ಲಿ ಪ್ರವಾಹ ಬಂದು ರಭಸವಾಗಿ ಹರಿಯುತ್ತಿತ್ತು. ನೀರು ಹರಿಯುವ ರಭಸಕ್ಕೆ ಮರ, ಗಿಡ, ಹಲ್ಲಿಗೆ, ದನ, ಕುರಿಗಳೆಲ್ಲವನ್ನು ಎಳೆದುಕೊಂಡು ಹೋಗುತ್ತಿತ್ತು. ನೀರಿನಲ್ಲಿ ತೇಲುತ್ತಿದ್ದ ವಸ್ತುಗಳನ್ನೆಲ್ಲ ನೋಡಿದಂಥ ಒಬ್ಬ ಯೌವನಸ್ಥನಿಗೆ ಅವುಗಳ ಮೇಲೆ ಆಶೆ ಹುಟ್ಟಿತು. ನೆಟ್ಟಗೆ ನೀರಿನಲ್ಲಿ ಧುಮುಕಿ ಒಂದು ಕಪ್ಪು ಕಂಬಳಿಯಂಥ ವಸ್ತುವನ್ನು ಹಿಡಿಯಲು ಧಾವಿಸಿದನು. ಆದರೆ ಅದು ಒಂದು ಕರಡಿಯಾಗಿತ್ತು. ಆ ಕರಡಿ ಅವನನ್ನು ಹಿಡಿದು ಎಳೆದುಕೊಂಡಿತು. ಅದು ಅವನನ್ನು ಎಳೆಯಲು ಯೌವನಸ್ಥನು ನಿಸ್ಸಹಾಯಕವಾಗಿ ನೀರಿನಲ್ಲಿ ಮುಳುಗಿ ಸತ್ತನು. ಮನುಷ್ಯನು ಪಾಪಗಳನ್ನು, ಇಚ್ಛೆ, ಆಶೆಗಳನ್ನು ಹಿಡಿಯುತ್ತಾನೆ. ಪಾಪವು ಅವನನ್ನೇ ಹಿಡಿದು ಎಳೆದುಕೊಳ್ಳುವುದು. ಜೇಡನ ಬಲೆಯಂತೆ ಸೈತಾನನು ಅನೇಕ ಬಲೆಗಳನ್ನು ಹಾಸುತ್ತಾನೆ. ಜೇಡನ ಬಲೆಯಲ್ಲಿ ಸಿಕ್ಕುವ ಹುಳಗಳನ್ನು ಆ ಜೇಡ ತನ್ನ ಕಾಲುಗಳಿಂದ ಸೆಳೆದುಕೊಂಡು ರಕ್ತವನ್ನು ಹೀರಿಕೊಂಡು ಅನಂತರ ನೊಣವನ್ನು ಗೂಡಿನಲ್ಲಿ ನೇತಾಡುವಂತೆ ಬಿಟ್ಟು ಹೋಗುವುದು. ಪ್ರಪಂಚದ ಆಶೆಗಳು, ರಾತ್ರಿ ನರ್ತನ ಶಾಲೆಗಳು, ಅಶ್ಲೀಲ ಸಿನಿಮಾಗಳು ಮತ್ತು ಸಾವಿರಾರು ಆಶೆ ಇಚ್ಛೆಗಳು ಮನುಷ್ಯನ ಆತ್ಮವನ್ನು ಪಾತಾಳಕ್ಕೆ ನೇರವಾಗಿ ಎಳೆಯುವುದು. ಆದರೆ ನಿನ್ನನ್ನೇ ನೀನು ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ. ಸ್ವಭಕ್ತಿಯಿಂದ ಸೈತಾನನನ್ನು ಜಯಿಸಲಾಗದು. ಕರ್ತನನ್ನು ನೋಡಿ ಕರೆ, ಕರ್ತನೆ, ನನ್ನನ್ನು ಎಳೆದುಕೋ ಎಂದು ಮೊರೆಯಿಡು. ನಿಜವಾಗಿಯೂ ಆತನು ತನ್ನ ರಕ್ತದ ಮಹಿಮೆಯಿಂದ ಸೈತಾನನ ಕಟ್ಟುಗಳನ್ನು ಮುರಿದು ಹಾಕಿ ನಿನ್ನನ್ನು ಎಳೆದುಕೊಳ್ಳುವನು. ನೋಡಿರಿ, ಆಯಸ್ಕಾಂತಕ್ಕೆ ಒಂದು ಆಕರ್ಷಣ ಶಕ್ತಿ ಉಂಟು. ಅದು ಕಬ್ಬಿಣವನ್ನು ತನ್ನೆಡೆಗೆ ಆಕರ್ಷಿಸಿ ಹಿಡಿದುಕೊಳ್ಳುತ್ತದೆ. ಹಾಗೆಯೇ ಕಲ್ವಾರಿಯ ಶಿಲುಬೆಗೆ ಒಂದು ಮಹಾ ಆಕರ್ಷಕ ಶಕ್ತಿ ಉಂಟು. ಅದು ಆತ್ಮಗಳನ್ನು ತನ್ನೆಡೆಗೆ ಎಳೆದು ಸೇರಿಸಿಕೊಳ್ಳುವುದು. ಹೀಗೆ ಕಲ್ವಾರಿಯ ಪ್ರೀತಿಯಿಂದ ಆಕರ್ಷಿತರಾದಂಥ ಭಕ್ತರು ಕರ್ತನಿಗಾಗಿ ಜೀವವನ್ನೇ ಒಯ್ದು ಸೇವೆ ಮಾಡುವರು. ರಕ್ತಸಾಕ್ಷಿಗಳಾಗಿ ಸಾಯಲು ಸಹ ತಮ್ಮನ್ನು ಒಪ್ಪಿಸಿಕೊಡುವರು. ಆ ಕಲ್ವಾರಿಯ ಪ್ರೀತಿಯಿಂದ ಆಕರ್ಷಿಸಲ್ಪಟ್ಟಂಥ ಸಾಧು ಸುಂದರ್ ಸಿಂಗ್ ನಮ್ಮ ಭಾರತದ ಹಿರಿಯ ಅಪೊಸ್ತಲನೆನಿಸಿಕೊಂಡರು. ಹೌದು, ಕರ್ತನು ಆತ್ಮಗಳನ್ನು ತನ್ನೆಡೆಗೆ ಸೆಳೆದುಕೊಳ್ಳುವಂತೆ ಕಲ್ವಾರಿಯಲ್ಲಿ ಎತ್ತರಿಸಲ್ಪಡಬೇಕಾದುದು ಅನಿವಾರ್ಯವಾಯಿತು. ಆದ್ದರಿಂದಲೇ ಆತನು ನಾನು ಭೂಮಿಯಲ್ಲಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನೂ ನನ್ನ ಬಳಿಗೆ ಎಳೆದುಕೊಳ್ಳುವೆನು ಎಂದು ಹೇಳಿದನು. ಯೋಹನ ಸುವಾರ್ತೆ 12:32. ಮೋಶೆಯು ಅರಣ್ಯದಲ್ಲಿ ತಾಮ್ರದ ಸರ್ಪವನ್ನು ಎತ್ತರದಲ್ಲಿ ಇಟ್ಟಂತೆ ಮನುಷ್ಯಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿ ಇಡಬೇಕು. ಯೋಹನ ಸುವಾರ್ತೆ 3:14-15. ಮತ್ತೊಂದು ಆಕರ್ಷಣೆ ಉಂಟು. ಅದು ಯೇಸು ಕ್ರಿಸ್ತನ ಬರೋಣವೆಂಬ ಆಕರ್ಷಣೆ. ತುತ್ತೂರಿ ಧ್ವನಿಯಾಗುವಾಗ ಆತನ ಬರೋಣಕ್ಕಾಗಿ ಹಂಬಲದಿಂದ ಎದುರು ನೋಡಿ ಕಾದಿರುವ ಭಕ್ತರೆಲ್ಲರೂ ಕ್ರಿಸ್ತನೆಡೆಗೆ ಆಕರ್ಷಿಸಲ್ಪಡುವರು.
ಅಯಸ್ಕಾಂತವಾದ ಯೇಸುಕ್ರಿಸ್ತನು ಮಧ್ಯ ಆಕಾಶದಲ್ಲಿ ತನ್ನ ಸಭೆಯನ್ನು ಸಂಧಿಸುವನು. ನಾವು ಹಳೆ ಮತ್ತು ಹೊಸ ಒಡಂಬಡಿಕೆಯ ಭಕ್ತರೊಂದಿಗೆ ಕುರಿಮರಿಯಾದ ತನ್ನ ವಿವಾಹದ ಔತಣದಲ್ಲಿ ಪಾಲುಗೊಳ್ಳೋಣ. ಸತ್ಯವೇದವು ಹೇಳುತ್ತದೆ, ಕರ್ತನು ತಾನೇ ಆಜ್ಞಾ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. 1 ಥೆಸಲೋನಿಕ 4:16-17. ದೇವಮಗುವೆ, ಪರಿಶುದ್ಧತೆಯನ್ನು ಕಾಪಾಡಿಕೋ. ಕಲ್ವಾರಿಯ ಪ್ರೀತಿಯಿಂದ ತುಂಬಲ್ಪಟ್ಟು ಕರ್ತನ ಬರೋಣಕ್ಕೆ ಸಿದ್ಧ ಮಾಡಿಕೋ. ಕಲ್ವಾರಿಯ ಆಕರ್ಷಣವಾದ ನಮ್ಮ ಆತ್ಮದಾಪ್ತನು ಮದುಮಗನಾಗಿ ಬೇಗನೆ ಬರಲಿದ್ದಾನೆ. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು. ಕೆಸರಿನೊಳನಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಕೀರ್ತನೆ 40:2. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ.
ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.